ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಈ ಶ್ರಾವಣ ಮಾಸದ ಕೊನೆಯ ಮಂಗಳವಾರದ ಮಂಗಳಗೌರಿ ಪೂಜೆ ಮಾಡಿರೋದು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇದನ್ನು ಫಸ್ಟು ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಕಳಸ ಒಂಬಾಳೆ ಎಲೆ ಎಲ್ಲ ಇಟ್ಬಿಟ್ಟು ಕಳಸ ರೆಡಿ ಮಾಡಿಕೊಂಡು ಕಾಲ್ದೀಪಗಳಿಗೆಲ್ಲ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಮತ್ತು ಮುಖಪದ್ಮಕ್ಕೆ ಮೂಗ್ತಿ, ಕಿವಿಗೆ ಬೆಂಡೋಲೆ ಮತ್ತು ತಾಳಿ ಚೈನ್ ಎಲ್ಲ ಹಾಕಬೇಕು. ಬೇರೆ ನೀವು ಗೋಲ್ಡ್ ಏನಾದರೂ ಇದ್ದರೆ ಹಾಕ್ರಿ, ಇಲ್ಲ ತಾಳಿ ಸರ ಇಲ್ಲಾಂದರೆ ಒಂದು ಅರ್ಶಿನ ಗೊನೆನಾದರೂ ಕಟ್ಟಿದರೆ ಆಯಿತು. ಈ ಥರ ಫಸ್ಟ್ ಇನ್ನೂ ಹೂವು ಏನು ಹಾಕಿಲ್ಲ, ನಾನು ಅಲಂಕಾರ ಮಾಡ್ತಾ ಇರೋದನ್ನ ಹೇಳ್ತೀನಿ. ಈಗ ಫಸ್ಟ್ ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಕೆಳಗಡೆ. ನೀವು ನಾನಾಗಲೇ ಹೋದ ವರ್ಷದ್ದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಸ್ಟ್ಯಾಂಡಿನ ಮೇಲೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಒಂದು ಹೊಸದು ಬ್ಲೌಸ್ ಪೀಸ್ ಆಗಲಿ ಇಲ್ಲ ಒಂದು ಟವಲ್ ಏನಾದರೂ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಹಾಕಿ, ತಟ್ಟೆಯಲ್ಲಿ ಒಂದು kg ಅಕ್ಕಿ ಹಾಕಿಬಿಟ್ಟು ಅದರಲ್ಲಿ ಕಳಸ ಸ್ಥಾಪನೆ ಮಾಡಬೇಕು. ಅದರಲ್ಲಿ ತೆಂಗಿನಕಾಯಿಗೆ ಮಾವಿನ ಎಲೆ ಆಗಲಿ ಇಲ್ಲ ವೀಳ್ಯದೆಲೆ ಆಗಲಿ ಇಟ್ಬಿಟ್ಟು ಕಳಸ ಸ್ಥಾಪನೆ ಮಾಡ್ಬೇಕು. ಗೌರಿ ಅದರಲ್ಲಿ ನೀರು ಹಾಕ್ತೀವಲ್ಲ, ಗಂಗೆ ಫಸ್ಟ್ ಪೂಜೆ ಮಾಡಬೇಕು. ಚೆಂಬಿಗೆ ಗಂಗೆಯಲ್ಲಿ ನೀರು ಇಟ್ಬಿಟ್ಟು ₹1 ಕಾಯಿನ ಹಾಕಿಬಿಟ್ಟು ಪೂಜೆ ಮಾಡಬೇಕು. ಇದು ಮತ್ತು ವಿಘ್ನೇಶ್ವರ, ನಿಮ್ಮಲ್ಲಿ ವಿಘ್ನೇಶ್ವರ ಇಲ್ಲ ಅಂದರೆ ಅರಿಶಿನದ್ದು ವಿಘ್ನೇಶ್ವರನಾದರೂ ಮಾಡ್ಕೋಬೋದು. ಇಲ್ಲೆಲ್ಲ ಬತ್ತಿ ಎಣ್ಣೆ ಎಲ್ಲ ತುಪ್ಪದ ಬತ್ತಿ ಎಲ್ಲ ಜೋಡಿಸ್ತೀವಿ. ಈಗ ಫಸ್ಟು ಎಲ್ಲ ಇದನ್ನು ಜೋಡಿಸ್ಕೋಬೇಕು. ಇದೊಂದು ಸ್ವಲ್ಪ ದೊಡ್ಡ ಪೂಜೆ ಆಗಿರೋದ್ರಿಂದ ಮುಂಚೆನೇ ಬೇಗನೆ ನೀವು ಸ್ಟಾರ್ಟ್ ಮಾಡಿದರೆ ಬೇಗನೆ ಮುಗಿಯುತ್ತೆ. ಇದು ಬುಕ್ಕು ಕತೆ ಎಲ್ಲ ಓದಬೇಕಲ್ಲ, ಅದಕ್ಕೋಸ್ಕರ ನಾವು ಬ್ಲೌಸ್ ಪೀಸಲ್ಲೇ ಈಗ ಸೀರೆ ಥರ ಮಾಡಿದ್ದೀವಿ. ಸೀರೆ ಉಡ್ಸೋದು ಲೇಟ್ ಆಗುತ್ತೆ ಅಂತಂದು ಇದನ್ನು ಮಂಗಳವಾರ ವರ್ಷವೂ ಶ್ರಾವಣ ಮಾಸದಲ್ಲಿ ಎಷ್ಟು ಮಂಗಳವಾರ ಬರ್ತಾವೋ ಅಷ್ಟು ಮಂಗಳವಾರ ಮಾಡಬೇಕು. ಅದರಲ್ಲೂ ಮದುವೆ ಆಗಿ ಹೊಸ ಮದುಮಗಳಿರ್ತಾರಲ್ವ ಅಂಥವರು ಎಷ್ಟು ಮಂಗಳವಾರ ಬರ್ತಾವೋ ಅಷ್ಟು ಮಂಗಳವಾರನೂ ಪೂಜೆ ಮಾಡಿಬಿಟ್ಟು 5 ವರ್ಷದ ವ್ರತ ಇದು. 5 ವರ್ಷ ಮಾಡಿಬಿಟ್ಟು 5ನೇ ವರ್ಷ ಬಾಗಿನ ಕೊಡಬೇಕು. 9 ಬಾಗಿನ ಇಲ್ಲ 5 ಬಾಗಿನನಾದರೂ ಕೊಡಬೇಕು. ಇದು ನಮ್ಮದು ಹೋದ ವರ್ಷ ಎಲ್ಲ ನಾವು ಮುಗಿಸಿದ್ವಿ. ಈಗ ನಮ್ಮ ಮಗಳು ಮುಗಿಸಿರೋದ್ರಿಂದ ಈಗ ಈ ವರ್ಷ ಮುಂದಿನ ನೆಕ್ಸ್ಟ್ ಇಯರಿಂದ 1 ವಾರ ಮಾಡಿದರೆ ಸಾಕು. ಅದು 4 ವಾರ ಮಾಡಿರೋದು ಪುಣ್ಯ ಸಿಗುತ್ತೆ. ಶ್ರಾವಣ ಮಾಸದಲ್ಲಿ ಒಂದೊಂದು 5 ಮಂಗಳವಾರ ಬರ್ತವೆ, ಒಂದೊಂದು 4 ಮಂಗಳವಾರ ಬರ್ತವೆ. ಹಾಗಾಗಿ ಎಷ್ಟು ಮಂಗಳವಾರ ಬರ್ತವೋ ಅಷ್ಟು ಮಂಗಳವಾರನೂ ಈ ಪೂಜೆ ವ್ರತ ಮಾಡಬೇಕು. ಈಗ ವಿಘ್ನೇಶ್ವರನಿಗೆ ಎಲ್ಲನೂ ಬಿಳಿ ಎಕ್ಕೆ ಹೂವು ಇಷ್ಟ ಅಲ್ವಾ. ಇನ್ನು ಈ ಥರ ಬುಕ್ ಬರುತ್ತೆ ನೋಡಿರಿ, ಈ ಥರ ಸಿಗುತ್ತೆ ಬುಕ್ ಸ್ಟಾಲಲ್ಲಿ. ಮಂಗಳ ಗೌರಿ ವ್ರತ ಇದು ತುಂಬಾ ಗಂಡ ಹೆಂಡ್ತಿ ಕಿರಿಕಿರಿ ಇದ್ದರೆ ಮತ್ತು ಬೇರೆ ಏನಾದರೂ ಮಕ್ಕಳು ಆಗಲಿಲ್ಲ ಅಂದರೆ ಗೌರಿನೇ ಇದು ಶಿವನಿಗೋಸ್ಕರ ಈ ಪೂಜೆ ಮಾಡಿದಾಳಂತೆ, ಶಿವನ ಪಡೆಯೋದಕ್ಕೋಸ್ಕರ. ನಿಮ್ಮದು ಏನಾದರೂ ಕಷ್ಟ ಇದ್ದರೆ ಇದನ್ನು ಪೂಜೆ ಮಾಡಿರೋದು ತುಂಬಾ ಒಳ್ಳೆಯದು. ಫಸ್ಟು ಸಂಕಲ್ಪ ಮಾಡಿಕೊಳ್ರಿ, ನಿಮ್ಗೇನಾದರೂ ಅಂಥ ಕಷ್ಟ ಇದ್ದರೆ ಆಮೇಲೆ ಪೂಜೆ ಮಾಡಿರಿ. ಇದಕ್ಕೀಗ ನಾವು ಎಲ್ಲನೂ ನೋಡಿರಿ, ಇದಕ್ಕೆ ಮುಖಪದ್ಮಕ್ಕೆ ಈಗ ಅರಿಶಿನ ಕುಂಕುಮ ಅಂಗದಾರನೂ ಅದಕ್ಕೆ ಕಟ್ಟಬೇಕು. ಚಂಬಿಟ್ಟಿರ್ತೀವಲ್ಲ ಅದಕ್ಕೆ ಅಂಗದಾರ ಎಲ್ಲ ಕಟ್ಬಿಟ್ಟು ಅಲಂಕಾರ ಮಾಡ್ಕೋಬೇಕು. ಆಗಲೇ ಇನ್ನೂ ಜೋಡಿಸಿದ್ವಿ. ಈಗ ಬ್ಲೌಸ್ ಪೀಸು ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕಲ್ವ, ಅದಕ್ಕೋಸ್ಕರ ಬ್ಲೌಸ್ ಪೀಸು, ಎಲೆ ಅಡಿಕೆ, ಬಾಳೆಹಣ್ಣು. ನೀವು ಬೇಕಾದ್ರೆ ಹಸಿ ಅಕ್ಕಿ ತಂಬಿಟ್ಟು ಮಾಡ್ಬೋದು, ನಾವೇನು ಮಾಡಿಲ್ಲ. ಈಗ ಬರೀ ಎಲೆ ಅಡಿಕೆ ಬಾಳೆಹಣ್ಣು ಅಷ್ಟೇ ನಾವು ಸಿಂಪಲ್ಲಾಗಿ ಮಾಡಿ ಕುಂಕುಮ ಕೊಡ್ತೀವಿ. ನಾವು ಯಾಕಂದ್ರೆ ಹೋದ ವರ್ಷ 5 ವರ್ಷವೂ ಕಂಟಿನ್ಯೂಸ್ ಕರೆಕ್ಟಾಗಿ ಪೂಜೆ ಮಾಡಿದ್ದೀವಿ. ಈಗ ಮಾತ್ರ 1 ವಾರ ಮಾಡಬೇಕಷ್ಟೇ. ಕಾಮಾಕ್ಷಿ ದೀಪ ಇದ್ದರೆ ಕಾಮಾಕ್ಷಿ ದೀಪನೂ ಹಚ್ಚಿರಿ. ಇದರಲ್ಲಿ ಮಂಗಳಗೌರಿಯಲ್ಲಿ ಕತೆ ಬರುತ್ತೆ ಮತ್ತು ಪೂಜಾ ವಿಧಾನ ಬರುತ್ತೆ. ಅದೆಲ್ಲನೂ ಅದರಲ್ಲಿ ನೋಡಿಕೊಂಡು ಯಾವ ಥರ ಅಂತ ಮಾಡಬೇಕು. ಮತ್ತು ಶಿವನ ಭಕ್ತರಾಗಿರೋದ್ರಿಂದ ಇದಕ್ಕೆ ಕರಡಿಗೆ ಅಂದರೆ ಶಿವದಾರ ಹಾಕಲೇಬೇಕು ಗೌರಿಗೆ. ನೀವು ಬೇರೆ ವಿಷ್ಣು ಭಕ್ತರು ಯಾವುದಾದ್ರು ಬೇರೆ ಭಕ್ತರಾಗಿದ್ದರೆ ಹಂಗೆ ಮಾಡಿರಿ. ನಾವು ಶಿವ ಭಕ್ತರಾಗಿರೋದ್ರಿಂದ ಕರಡಿಗೆ ಹಾಕಿದ್ದೀವಿ. ಗೌರಮ್ಮನ ಶಿವ ಪೂಜೆ ಮಾಡಿದರೆ ನಮಗೆ ಗೌರಿ ಒಲಿಯೋದು, ಅದಕ್ಕೋಸ್ಕರ ಈಗ ಕಳಸನ ಎಲ್ಲ ರೆಡಿ ಮಾಡ್ಕೋಬೇಕು ಬೆಳಗೋದಕ್ಕೆ ದೇವಿಗೆ. ಮತ್ತು 2 ದೃಷ್ಟಿ ಇದಕ್ಕೆ ದೀಪಗಳು, ಓಕ್ಳಿ ದೀಪನೂ ಮಾಡಿಕೊಂಡು ಲಾಸ್ಟಿಗೆ ಎಲ್ಲ ಆದಮೇಲೆ ಬೆಳಗಬೇಕು, ದೃಷ್ಟಿ ತೆಗಿಬೇಕಲ್ವ, ಅದಕ್ಕೋಸ್ಕರ
ಆಮೇಲೆ ನೋಡಿರಿ ಈಗ ಎಲ್ಲ ಮಂಗಳಾರತಿ ಮಾಡ್ತಾಯಿದ್ದೀವಿ, ಕಳಸ ಬೆಳಗ್ತಾಯಿದ್ದೀವಿ. ಫಸ್ಟ್ ನೀವೇನಾದರೂ ಈ ಪೂಜೆ ಮಾಡಬೇಕು ಅಂದ್ರೆ ಸಂಕಲ್ಪ ಮಾಡಿಕೊಳ್ರಿ. ನಿಮಗೇನಾದರೂ ಆ ಕೆಲಸ ಆಗುತ್ತೆ ನಂಬಿಕೆ ಮೇಲೆ ಈ ಪೂಜೆ ಮಾಡಬೇಕು. ನಂಬಿಕೆನೇ ಅಲ್ವ ದೇವರು ಅಂದರೆ, ಅದಕ್ಕೋಸ್ಕರ ವಿಘ್ನೇಶ್ವರ ಬೆಳ್ಳಿದೇ ಇಡಬೇಕು ಅಂತೇನಿಲ್ಲ, ನೀವು ಯಾವುದಾದ್ರೂ ಇಡ್ಬೋದು. ಇಲ್ಲ ಅಂದರೆ ನೋಡಿರಿ ಇದೆ ದೀಪಗಳು, ತುಪ್ಪದ ದೀಪ ಇದು. ತುಪ್ಪ ಇಲ್ಲಾಂದರೆ ನೀವು ಬರೀ ಅದೇ ಕಳಸದಲ್ಲೇ ಪೂಜೆ ಮಾಡೋದು. ಕಳಸ ಬೇಕೇ ಬೇಕು, ಯಾಕಂದರೆ ಇದು ಮುತ್ತೈದೆ ಪೂಜೆ ಅಲ್ವಾ, ಹಂಗಾಗಿ ಕಳಸ. ದೀಪಗಳಂತೂ ಎಷ್ಟು ದೀಪ ಹಚ್ಚಿದ್ರು ಗೌರಿಗೆ ಇಷ್ಟ ಆಗುತ್ತೆ. ಇದು ಮಂಗಳ ಗೌರಿ ಪೂಜೆ ಇದು. ಆಯ್ತಾ, ಇನ್ನೇನಾಯ್ತು ಅಷ್ಟೇ. ನೈವೇದ್ಯ ಮಾಡಿದೆ. ನಾವು ಸಿಂಪಲ್ಲಾಗೆ ಮಾಡಿದ್ದೀವಿ, ಹಂಗಾಗಿ ಸೀರೆ ಇಲ್ಲ, ಬ್ಲೌಸ್ನಲ್ಲೇ ಸೀರೆ ಥರ ಉಡಿಸ್ಬಿಟ್ಟು ಪೂಜೆ ಮಾಡಿರೋದು ಇದು. ಇದು ಶ್ರಾವಣ ಮಾಸದಲ್ಲಿ ಮಾಡೋವಂಥ ಮಂಗಳಗೌರಿ ಪೂಜೆ. ಗಣೇಶನ ಹಬ್ಬದಲ್ಲಿ ಬರೋದು ಸ್ವರ್ಣಗೌರಿ ಅಂತಂದು. ಇದು ಮಾತ್ರ ಮಂಗಳಗೌರಿ ಪೂಜೆ. ಮದುವೆಯಾದ ಹೊಸ್ತಲ್ಲೇ ಹುಡುಗಿಯರು ಮಾಡಬೇಕು ಇದನ್ನು, ಮದುವೆಯಾದ ಹೊಸ್ತರಲ್ಲೇ ಮಾಡ್ತಾರೆ ಇದನ್ನ. ಸಾಮಾನ್ಯ 5 ವರ್ಷ ಮಾಡಿಬಿಟ್ಟು 5ನೇ ವರ್ಷ ಬಾಗಿನ ಕೊಡ್ತಾರೆ. ಎಷ್ಟಿರುತ್ತೆ ಅಷ್ಟೇ ಹೂವು ನೋಡಿರಿ. ಹೂವು ಅರ್ಧ ಮಾರು ಹೂವು ಆದರೂ ಸಾಕು ಈ ಪೂಜೆ ಮಾಡ್ಬೋದು. ಎಷ್ಟು ಹೂವು ಇರುತ್ತೆ, ಎಷ್ಟು ಹಣ್ಣು ಏನಿರುತ್ತೆ ಅದರಲ್ಲೇ ಮಾಡಿದರೂ ಸಾಕು, ದೇವಿ ಸಂತೃಪ್ತಳಾಗ್ತಾಳೆ. ಭಕ್ತಿ ಬೇಕಷ್ಟೇ ನಮಗೆ ಪೂಜೆ ಮಾಡೋದಕ್ಕೆ. ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಂಗಳಗೌರಿ ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಬುಕ್ ಓದಬೇಕಾದ್ರೆ ಅಷ್ಟೇ 2 ಅಕ್ಷರ ನೀಟಾಗಿ ಓದಬೇಕು, ತಪ್ಪು ಓದಬಾರ್ದು. ಅದರಲ್ಲಿ ಲಲಿತಾ ಸಹಸ್ರನಾಮನೂ ಇರುತ್ತೆ, ಮತ್ತು 108 ಅಷ್ಟೋತ್ತರ ಓದಬೇಕು. ಅಕ್ಷತೆ ಹಾಕ್ಕೊಂಬಿಟ್ಟು 108 ಅಷ್ಟೋತ್ತರ ಓದಬೇಕು. ಆಮೇಲೆ ನೀವು ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರನ್ನ ಕರೆದ್ಬಿಟ್ಟು ಕುಂಕುಮ ಉಡಿ ಕೊಟ್ಬಿಟ್ಟೆ ಇದು ಪೂಜೆ ಮಾಡಿರೋರು ಊಟ ಮಾಡಬೇಕು. ಮತ್ತು ಬೆಳಗ್ಗೆ ಮಾರನೇ ದಿವಸ ಇದನ್ನು ಕದಲಿಸ್ಬೇಕು, ಕಳಸನ. ಮಾರನೇ ದಿವಸ ಫಸ್ಟ್ ಸ್ನಾನ ಮಾಡಿಬಿಟ್ಟು ಏನು ತಿನ್ನಬಾರ್ದು, ಕಾಫಿ ಟೀ ಏನು ಕುಡಿಬಾರ್ದು. ಆಗ ದೇವಿ ಕಳಸ ಕದಲಿಸ್ಬಿಟ್ಟು ಅದು ಹೂವು ಇದನ್ನೆಲ್ಲ ತೆಗೆದುಬಿಟ್ಟು ಪತ್ರೆ ಎಲ್ಲನ ಯಾರು ತುಳಿದಂಥ ಜಾಗಕ್ಕೆ ಇದನ್ನು ಹಾಕಬೇಕು. ಅಲ್ಲಿಗೆ 1 ವಾರದ್ದು ಪೂಜೆ ಮುಗಿಯುತ್ತೆ. ಇದೇ ಥರ 4 ಮಂಗಳವಾರ 5 ಮಂಗಳವಾರ ಬಂದಾಗ ಮಾಡಬೇಕು. 5 ವರ್ಷ ಮಾಡಬೇಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.